Hi everyone, welcome to Eco Learning Classes. This is Professor Geeta Mahesh. Dear students, ನಾವು ಇವತ್ತು ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಸ್ಟ್ ಒನ್ ನೋಡೋದಾದ್ರೆ ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಸೆಕೆಂಡ್ ಒಂದು ಡಿಪಾರ್ಟ್ಮೆಂಟೇಶನ್. ಥರ್ಡ್ ಒನ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಫೋರ್ತ್ ಒನ್ ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. The first one is, dear students, identification and division of work. The first step in the process of organizing is identifying and dividing the work in accordance with a predetermined plan. Already ಒಂದು ಪ್ಲಾನ್ ಫ್ರೇಮ್ವರ್ಕ್ ಅನ್ನೋದು ಇರುತ್ತೆ, ನಮಗೆ ಗೋಲ್ಸ್ನ ಯಾವ ರೀತಿ ಅಚೀವ್ ಮಾಡಬೇಕು ಅಂತ. ಈಗ ಇದಾದ ಮೇಲೆ ಈ ಏನು ಮಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ನಾವು ಸ್ಮಾಲ್ ವರ್ಕ್ ಆಗಿ ಡಿವೈಡ್ ಮಾಡಬೇಕು. ಈಚ್ ವರ್ಕ್ನು ನಾವು ಅದರಲ್ಲಿ ಎಷ್ಟು ಡಿವಿಷನ್ಸ್ ಆಗುತ್ತೋ ಅಷ್ಟು ಡಿವಿಷನ್ಸ್ನ ಮಾಡಿ ಆ ಪ್ರತಿಯೊಂದು ಸ್ಮಾಲ್ ಯೂನಿಟ್ ಆಫ್ ವರ್ಕ್ಗೆ ಒಬ್ಬೊಬ್ಬರನ್ನ ನಾವು ಅಪಾಯಿಂಟ್ ಮಾಡ್ತಾ ಹೋಗ್ಬೇಕು. ಲೇಬರ್ಸ್ನ ನಾವು ಅಪಾಯಿಂಟ್ ಮಾಡ್ತಾ ಹೋಗ್ಬೇಕು. ಎಷ್ಟು ಲೇಬರ್ಸ್ ಬೇಕು, ಎಷ್ಟು ವರ್ಕರ್ಸ್ ಬೇಕು ಅನ್ನೋದನ್ನ ನೀವು ಡಿವಿಷನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಡಿವೈಡ್ ಆದ್ಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ತೀವಿ. ಡಿಪಾರ್ಟ್ಮೆಂಟಲೈಸೇಷನ್ ಅಂದ್ರೆ ಏನು ಅಂದ್ರೆ, ನಾವಿಲ್ಲಿ ನೋಡಿ ಸ್ಮಾಲ್ ಆಕ್ಟಿವಿಟೀಸ್ನ ನಾವು ಐಡೆಂಟಿಫೈ ಮಾಡಿ ಅದನ್ನ ಡಿವೈಡ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಜಾಬ್ ಏನ್ ಮಾಡಬೇಕು, ಈ ಸ್ಮಾಲ್ ಆಕ್ಟಿವಿಟೀಸ್ ಆಗಿ ಈ ತರ ಡಿವೈಡ್ ಮಾಡಿರ್ತೀವಲ್ಲ ಈಚ್ ಪರ್ಸನ್ಗೆ ಈ ವರ್ಕ್ ಅಂತ. ಸೊ ಅದನ್ನ ನಾವು ಫಸ್ಟ್ ಯಾವ್ಯಾವ ವರ್ಕ್ ಸಿಮಿಲರು, ಇವರು ಫಸ್ಟ್ ಪರ್ಸನ್ ಮಾಡೋದು, ಫೋರ್ತ್ ಪರ್ಸನ್ ಮಾಡೋದು, ಸೆವೆಂತ್ ಪರ್ಸನ್ ಮಾಡೋದು ಸಿಮಿಲರ್ ಇದ್ದು ಮತ್ತೆ ಅದು ರಿಲೇಟೆಡ್ ಜಾಬ್ ಆಗಿದ್ರೆ ಅವನ್ನ ನಾವೇನ್ ಮಾಡ್ತೀವಿ, ಒಂದು ಗ್ರೂಪ್ ಮಾಡ್ತೀವಿ. ಫಸ್ಟ್ 4 ಮತ್ತೆ 7th ಪರ್ಸನ್ ಮಾಡುವಂತ ವರ್ಕ್ ಸಿಮಿಲರ್ ಆಗಿರೋದ್ರಿಂದ ಅದನ್ನ ನಾವು ಗ್ರೂಪ್ ಆಗಿ ಮಾಡ್ತೀವಿ. ಸೊ ಈ ಗ್ರೂಪಿಂಗ್ ನ ಟುಗೆದರ್ ಸಿಮಿಲರ್ ವರ್ಕ್ ಮತ್ತೆ ರಿಲೇಟೆಡ್ ವರ್ಕ್ ನ ಗ್ರೂಪ್ ಮಾಡ್ತೀವಲ್ಲ, ಅದನ್ನ ನಾವು ಡಿಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳ್ತೀವಿ. ಡಿಪಾರ್ಟ್ಮೆಂಟಲೈಸೇಷನ್ ಯಾವ್ಯಾವ ಬೇಸ್ ಮೇಲೆ ಆಗಿರ್ಬೋದು ಅಂದ್ರೆ, ಟೆರಿಟರಿ ವೈಸ್ ಆಗಿರ್ಬೋದು, ಪ್ರಾಡಕ್ಟ್ ಮೇಲೇನೂ ನಾವು ಡಿವಿಷನ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ, ನಮ್ದು ಪ್ಲಾನ್ ಫ್ರೇಮ್ ವರ್ಕ್ ಇರುತ್ತೆ, ಅದರಲ್ಲಿ ಕೋರ್ಸ್ ಆಫ್ ಆಕ್ಷನ್ ಏನ್ ಗೊತ್ತಿದೆ ನಮಗೆ. ಸೊ ಆ ಕೋರ್ಸ್ ಆಫ್ ಆಕ್ಷನ್ಸ್ ಸ್ಮಾಲ್ ಆಕ್ಟಿವಿಟೀಸ್ ಆಗಿ ನಾವು ಡಿವೈಡ್ ಮಾಡಿ ಅದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಮಾಡಾಯ್ತು. ಅದಾದ್ಮೇಲೆ ನಾವೇನ್ ಮಾಡಬೇಕು, ಅದು ಏನು ಜಾಬ್ ಪೊಸಿಷನ್ಸ್ ಏನು ಮತ್ತೆ ಅಲೋಕೇಟ್ ದಿ ವರ್ಕ್ ಅಕಾರ್ಡಿಂಗ್ ಟು ದಿ ಎಂಪ್ಲಾಯೀಸ್. ನಾವ್ ಇವಾಗ ಡಿವಿಷನ್ಸ್ ಮಾಡಾದ್ಮೇಲೆ ಯಾರಿಗೆ ಯಾವ ಜಾಬ್ ಮತ್ತೆ ಏನ್ ವರ್ಕ್ ಮಾಡಬೇಕು ಅಂತ ಅಲಾಟ್ ಮಾಡಬೇಕು. ಇದು ಅಲಾಟ್ ಆದ್ಮೇಲೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಹೆಡ್ಸ್ ನ ನಾವು ಅಪಾಯಿಂಟ್ ಮಾಡ್ಬೇಕಾಗತ್ತೆ. ಒನ್ಸ್ ಡಿಪಾರ್ಟ್ಮೆಂಟಲ್ ಹೆಡ್ಸ್ ನ ನಾವು ಅಪಾಯಿಂಟ್ ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು, ವರ್ಕ್ ಮಸ್ಟ್ ಬಿ ಅಸೈನ್ಡ್. ಈ ವರ್ಕ್ ಅಸೈನ್ ಮಾಡ್ಬೇಕಾದ್ರೆ ನೀವು ಬೆಸ್ಟ್ ಫಿಟೆಡ್ ಟು ಪರ್ಫಾರ್ಮ್ ಇಟ್ ಅದನ್ನ ನೋಡಿ, ರೈಟ್ ಪರ್ಸನ್ ಇನ್ ಎ ರೈಟ್ ಜಾಬ್ ಅಂತೀವಲ್ಲ, ಬೆಸ್ಟ್ ಪರ್ಸನ್ ನಾವು ಆ ವರ್ಕ್ ಅಸೈನ್ ಮಾಡ್ಬೇಕು. ಸುಮ್ನೆ ಯಾರಿಗಂದ್ರೆ ಅವ್ರಿಗೆ ಕೊಟ್ರೆ ಅದು ಟೈಮ್ ವೇಸ್ಟ್ ಆಗ್ತದೆ. ಸೊ ನೀವು ಅಪಾಯಿಂಟ್ ಮಾಡ್ಬೇಕಾದ್ರೇನೆ ನಿಮಗೆ ಗೊತ್ತಿರುತ್ತೆ ಅವ್ರದ್ದು ಕ್ವಾಲಿಫಿಕೇಶನ್ ಏನು, ಅವ್ರದ್ದು ಟ್ಯಾಲೆಂಟ್ ಏನು ಅಲ್ವಾ. ಸೊ ಹಾಗಾಗಿ ನೀವು ವರ್ಕ್ ನ ಅಸೈನ್ ಮಾಡ್ಬೇಕಾದ್ರೆ ದಿ ಬೆಸ್ಟ್ ಪರ್ಸನ್ ನ ನಾವು ಚೂಸ್ ಮಾಡಿ ಆ ಪ್ಲೇಸ್ಗೆ ನಾವು ಹಾಕ್ಬೇಕಾಗತ್ತೆ. ನೋಡಿ, ಬೆಸ್ಟ್ ಫಿಟೆಡ್ ಟು ಬಿ ಪರ್ಫಾರ್ಮ್ಡ್ ಇಟ್ ವೆಲ್ ಅಂತ ಹೇಳ್ತಿದ್ದಾರೆ. ವರ್ಕ್ ಮಸ್ಟ್ ಬಿ ಅಸೈನ್ ಮಾಡಾದ್ಮೇಲೆ ಆ ವರ್ಕ್ ಯಾರಿಗೆ ಅಲಾಟ್ ಮಾಡ್ತಿರಲ್ವಾ ಆ ವರ್ಕ್ ನ ನಾವು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರಲ್ಲ ಅವ್ರಿಗೆ ಆ ಜಾಬ್ ಕೊಡ್ಬೇಕಾಗತ್ತೆ ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಿದ್ದಾರೆ. ಏನು, ಫಾರ್ ಎಕ್ಸಾಂಪಲ್ ಫೈನಾನ್ಸ್ ರಿಲೇಟೆಡ್ ಜಾಬ್ ಇದೆ ಅಂತ ಇಟ್ಕೊಳ್ಳಿ. ಆಗ ಅವ್ರು ಏನ್ ಕ್ವಾಲಿಫಿಕೇಶನ್ ಇದೆ ಮತ್ತೆ ಎಕ್ಸ್ಪೀರಿಯನ್ಸ್ ಏನಿದೆ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ ಅನ್ನೋದನ್ನ ನೋಡಿ ನೀವು ಅಸೈನ್ ಮಾಡ್ಬೇಕಾಗತ್ತೆ. ಈಗ ಫೈನಾನ್ಸ್ ರಿಲೇಟೆಡ್ ಜಾಬ್ಸ್ ಆಗೋದಾದ್ರೆ CA ಮುಗಿಸಿರೋ ಅಂಥವ್ರು ಅಥವಾ MBA ಇನ್ ಫೈನಾನ್ಸ್ ಈ ತರ ಸ್ಪೆಷಲೈಸೇಷನ್ ಯಾರು ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಅಂದ್ರೆ ಆ ಡಿವಿಷನ್ ಆಫ್ ವರ್ಕ್ ಅಲ್ಲಿ ನೀವು ಅಸೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಲಾಸ್ಟ್ ಒನ್ ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್ ಅಂತ ಬರ್ತದೆ. ಸೊ ಇದರಿಂದ ಏನಾಗತ್ತೆ, ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಹೆಲ್ಪ್ಸ್ in creating a hierarchical structure and also helps coordination amongst various departments.
ನೋಡಿ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನು ಬರುತ್ತೆ ಒಂದು, ಮತ್ತು ಅಲ್ಲಿ ಹೈರಾರಿಕಲ್ ಸ್ಟ್ರಕ್ಚರ್ ಅನ್ನೋದು ಫಾರ್ಮ್ ಮಾಡಿಬಿಟ್ಟಿರ್ತೀರ. ಸೊ ಯಾವಾಗ ಹೈರಾರಿಕಲ್ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿ ಫ್ರೇಮ್ ಆಗಿರುತ್ತೋ ಅವಾಗ ಅಲ್ಲಿ ಒಂದು ಕೋಆರ್ಡಿನೇಷನ್ ಬಂದೇ ಬರುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಲಾಸ್ಟ್ ಸ್ಟೆಪ್ ಅಥವಾ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಅಲ್ಲಿ ಕೊನೆಯ ಒಂದು ಹಂತ ಅಂತಾನೆ ನಾವು ಹೇಳ್ಬೋದು. Dear students, if you like, please like, share and subscribe to my channel. Thank you so much.